ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಧರ್ಮದಂಗಲ್ ವಿವಾದ. ಸಿಎಂ ಮತ್ತೆ ಡಿಸಿಎಂ ನಡುವಿನ ಕುರ್ಚಿ ಕದನಕ್ಕೆ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಸಮುದಾಯದ ಹೆಸರಿನಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಠಾಧೀಶರ ಮಧ್ಯಪ್ರವೇಶಕ್ಕೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೆಲ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕ್ಷಮೆಯಾಚಿಸಿದ್ರ ಕುಮಾರಸ್ವಾಮಿ. ಸಮುದಾಯದ ಹೆಸರಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ರಲ್ಲ, ಕೆಲವು ನಾಯಕರ ಪರವಾಗೆಲ್ಲ, ಇದರ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯ ವಿರುದ್ಧ ಕೆಲ ಶ್ರೀಗಳು ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕುಮಾರಸ್ವಾಮಿ ಕ್ಷಮೆಯಾಚಿಸಿದ್ರ. ಧರ್ಮ ದಂಗಲ್ ವಿವಾದ ರಾಜ್ಯ ರಾಜಕೀಯದಲ್ಲಿ ಕೆಲ ನಾಯಕರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದಾಗ ಇದು ಕೆಲವರಿಗೆ ಬಹಳ ಇರುಸು ಮುರುಸು ತಂದಿತ್ತು. ಹೀಗಾಗಿ ಮಠಾಧೀಶರೆಲ್ಲ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದಾಗ ಕೆಲ ಮಠಾಧೀಶರು ಈ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು, ಹಿಂಗೆ ಹೇಳಬಾರದು ಅಂತೇಳಿ. ಆಗ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರಾ? ರಾಜಕೀಯ ಮಾಡುವವರಿಗೆ. ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಧರ್ಮದಂಗಲ್ ವಿವಾದ. ಸಿಎಂ ಮತ್ತೆ ಡಿಸಿಎಂ ನಡುವಿನ ಕುರ್ಚಿ ಕದನಕ್ಕೆ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಸಮುದಾಯದ ಹೆಸರಿನಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಠಾಧೀಶರ ಮಧ್ಯಪ್ರವೇಶಕ್ಕೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೆಲ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕ್ಷಮೆಯಾಚಿಸಿದ್ರ ಕುಮಾರಸ್ವಾಮಿ. ಸಮುದಾಯದ ಹೆಸರಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ರಲ್ಲ, ಕೆಲವು ನಾಯಕರ ಪರವಾಗೆಲ್ಲ, ಇದರ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯ ವಿರುದ್ಧ ಕೆಲ ಶ್ರೀಗಳು ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕುಮಾರಸ್ವಾಮಿ ಕ್ಷಮೆಯಾಚಿಸಿದ್ರ. ಧರ್ಮ ದಂಗಲ್ ವಿವಾದ ರಾಜ್ಯ ರಾಜಕೀಯದಲ್ಲಿ ಕೆಲ ನಾಯಕರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದಾಗ ಇದು ಕೆಲವರಿಗೆ ಬಹಳ ಇರುಸು ಮುರುಸು ತಂದಿತ್ತು. ಹೀಗಾಗಿ ಮಠಾಧೀಶರೆಲ್ಲ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದಾಗ ಕೆಲ ಮಠಾಧೀಶರು ಈ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು, ಹಿಂಗೆ ಹೇಳಬಾರದು ಅಂತೇಳಿ. ಆಗ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರಾ? ರಾಜಕೀಯ ಮಾಡುವವರಿಗೆ. ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಧರ್ಮದಂಗಲ್ ವಿವಾದ. ಸಿಎಂ ಮತ್ತೆ ಡಿಸಿಎಂ ನಡುವಿನ ಕುರ್ಚಿ ಕದನಕ್ಕೆ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಸಮುದಾಯದ ಹೆಸರಿನಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಠಾಧೀಶರ ಮಧ್ಯಪ್ರವೇಶಕ್ಕೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೆಲ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕ್ಷಮೆಯಾಚಿಸಿದ್ರ ಕುಮಾರಸ್ವಾಮಿ. ಸಮುದಾಯದ ಹೆಸರಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ರಲ್ಲ, ಕೆಲವು ನಾಯಕರ ಪರವಾಗೆಲ್ಲ, ಇದರ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯ ವಿರುದ್ಧ ಕೆಲ ಶ್ರೀಗಳು ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕುಮಾರಸ್ವಾಮಿ ಕ್ಷಮೆಯಾಚಿಸಿದ್ರ. ಧರ್ಮ ದಂಗಲ್ ವಿವಾದ ರಾಜ್ಯ ರಾಜಕೀಯದಲ್ಲಿ ಕೆಲ ನಾಯಕರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದಾಗ ಇದು ಕೆಲವರಿಗೆ ಬಹಳ ಇರುಸು ಮುರುಸು ತಂದಿತ್ತು. ಹೀಗಾಗಿ ಮಠಾಧೀಶರೆಲ್ಲ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದಾಗ ಕೆಲ ಮಠಾಧೀಶರು ಈ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು, ಹಿಂಗೆ ಹೇಳಬಾರದು ಅಂತೇಳಿ. ಆಗ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರಾ? ರಾಜಕೀಯ ಮಾಡುವವರಿಗೆ. ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಧರ್ಮದಂಗಲ್ ವಿವಾದ. ಸಿಎಂ ಮತ್ತೆ ಡಿಸಿಎಂ ನಡುವಿನ ಕುರ್ಚಿ ಕದನಕ್ಕೆ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಸಮುದಾಯದ ಹೆಸರಿನಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಠಾಧೀಶರ ಮಧ್ಯಪ್ರವೇಶಕ್ಕೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೆಲ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕ್ಷಮೆಯಾಚಿಸಿದ್ರ ಕುಮಾರಸ್ವಾಮಿ. ಸಮುದಾಯದ ಹೆಸರಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ರಲ್ಲ, ಕೆಲವು ನಾಯಕರ ಪರವಾಗೆಲ್ಲ, ಇದರ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ. ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಧರ್ಮದಂಗಲ್ ವಿವಾದ. ಸಿಎಂ ಮತ್ತೆ ಡಿಸಿಎಂ ನಡುವಿನ ಕುರ್ಚಿ ಕದನಕ್ಕೆ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಸಮುದಾಯದ ಹೆಸರಿನಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಠಾಧೀಶರ ಮಧ್ಯಪ್ರವೇಶಕ್ಕೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೆಲ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕ್ಷಮೆಯಾಚಿಸಿದ್ರ ಕುಮಾರಸ್ವಾಮಿ. ಸಮುದಾಯದ ಹೆಸರಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ರಲ್ಲ, ಕೆಲವು ನಾಯಕರ ಪರವಾಗೆಲ್ಲ, ಇದರ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯ ವಿರುದ್ಧ ಕೆಲ ಶ್ರೀಗಳು ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕುಮಾರಸ್ವಾಮಿ ಕ್ಷಮೆಯಾಚಿಸಿದ್ರ. ಧರ್ಮ ದಂಗಲ್ ವಿವಾದ ರಾಜ್ಯ ರಾಜಕೀಯದಲ್ಲಿ
ಕೆಲ ನಾಯಕರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದಾಗ ಇದು ಕೆಲವರಿಗೆ ಬಹಳ ಇರುಸು ಮುರುಸು ತಂದಿತ್ತು. ಹೀಗಾಗಿ ಮಠಾಧೀಶರೆಲ್ಲ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದಾಗ ಕೆಲ ಮಠಾಧೀಶರು ಈ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು, ಹಿಂಗೆ ಹೇಳಬಾರದು ಅಂತೇಳಿ. ಆಗ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರಾ? ರಾಜಕೀಯ ಮಾಡುವವರಿಗೆ ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಧರ್ಮದಂಗಲ್ ವಿವಾದ, ಸಿಎಂ ಮತ್ತೆ ಡಿಸಿಎಂ ನಡುವಿನ ಕುರ್ಚಿ ಕದನಕ್ಕೆ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಸಮುದಾಯದ ಹೆಸರಿನಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಠಾಧೀಶರ ಮಧ್ಯಪ್ರವೇಶಕ್ಕೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೆಲ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕ್ಷಮೆಯಾಚಿಸಿದ್ರ ಕುಮಾರಸ್ವಾಮಿ. ಸಮುದಾಯದ ಹೆಸರಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ರಲ್ಲ ಕೆಲವು ನಾಯಕರ ಪರವಾಗೆಲ್ಲ, ಇದರ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯ ವಿರುದ್ಧ ಕೆಲ ಶ್ರೀಗಳು ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕುಮಾರಸ್ವಾಮಿ ಕ್ಷಮೆಯಾಚಿಸಿದ್ರ? ಧರ್ಮ ದಂಗಲ್ ವಿವಾದ ರಾಜ್ಯ ರಾಜಕೀಯದಲ್ಲಿ ಕೆಲ ನಾಯಕರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದಾಗ ಇದು ಕೆಲವರಿಗೆ ಬಹಳ ಇರುಸು ಮುರುಸು ತಂದಿತ್ತು. ಹೀಗಾಗಿ ಮಠಾಧೀಶರೆಲ್ಲ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದಾಗ ಕೆಲ ಮಠಾಧೀಶರು ಈ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು, ಹಿಂಗೆ ಹೇಳಬಾರದು ಅಂತೇಳಿ. ಆಗ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರಾ? ರಾಜಕೀಯ ಮಾಡುವವರಿಗೆ ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಧರ್ಮದಂಗಲ್ ವಿವಾದ, ಸಿಎಂ ಮತ್ತೆ ಡಿಸಿಎಂ ನಡುವಿನ ಕುರ್ಚಿ ಕದನಕ್ಕೆ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಸಮುದಾಯದ ಹೆಸರಿನಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಠಾಧೀಶರ ಮಧ್ಯಪ್ರವೇಶಕ್ಕೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೆಲ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕ್ಷಮೆಯಾಚಿಸಿದ್ರ ಕುಮಾರಸ್ವಾಮಿ. ಸಮುದಾಯದ ಹೆಸರಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ರಲ್ಲ ಕೆಲವು ನಾಯಕರ ಪರವಾಗೆಲ್ಲ, ಇದರ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯ ವಿರುದ್ಧ ಕೆಲ ಶ್ರೀಗಳು ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿರೋಧದ ಬೆನ್ನಲ್ಲೇ ಕುಮಾರಸ್ವಾಮಿ ಕ್ಷಮೆಯಾಚಿಸಿದ್ರ? ಧರ್ಮ ದಂಗಲ್ ವಿವಾದ ರಾಜ್ಯ ರಾಜಕೀಯದಲ್ಲಿ ಕೆಲ ನಾಯಕರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದಾಗ ಇದು ಕೆಲವರಿಗೆ ಬಹಳ ಇರುಸು ಮುರುಸು ತಂದಿತ್ತು. ಹೀಗಾಗಿ ಮಠಾಧೀಶರೆಲ್ಲ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದಾಗ ಕೆಲ ಮಠಾಧೀಶರು ಈ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು, ಹಿಂಗೆ ಹೇಳಬಾರದು ಅಂತೇಳಿ. ಆಗ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರಾ? ರಾಜಕೀಯ ಮಾಡುವವರಿಗೆ ಕೆಲ ನಾಯಕರ ಪರವಾಗಿ ಕೆಲವು ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದಾಗ ಇದು ಕೆಲವರಿಗೆ ಬಹಳ ಇರುಸು ಮುರುಸು ತಂದಿತ್ತು. ಹೀಗಾಗಿ ಮಠಾಧೀಶರೆಲ್ಲ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದಾಗ ಕೆಲ ಮಠಾಧೀಶರು ಈ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು, ಹಿಂಗೆ ಹೇಳಬಾರದು ಅಂತೇಳಿ. ಆಗ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರಾ? ರಾಜಕೀಯ